ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಇವತ್ತಿನ ರೆಸಿಪಿಲಿ ಕಳೆದ ಲಾಗಲ್ಲಿ ಹೇಳ್ದಾಗೆ ಒತ್ತು ಶಾವಿಗೆ ಮಾಡೋ ರೀತಿ ತೋರಿಸ್ಕೊಟ್ಟಿದ್ದೆ. ಹಾಗೆ ಇವತ್ತು ಅದ್ರ ಜೊತೆಗೆ ಸೇರಿಸ್ಕೊಂಡು ತಿನ್ನುವಂತಹ ಕಾಯಿ ರಸ, ಕಾಯಿ ಹಾಲು ಅಂತ ಹೇಳ್ತೀವಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬೆಲ್ಲನ ಜಜ್ಕೊಂಡು ಕರಗ್ಸೋಕ್ಕಿಟ್ಟಿದ್ದೀನಿ. 5 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೀವು ಸಿಹಿನ ತೊಗೋಬೋದು. ಹಾಗೆ ಇದನ್ನು ನೆನೆಸಿಟ್ಕೊಂಡು ಅದು ಪೂರ್ತಿಯಾಗಿ ಕರಗಬೇಕು. ನಂತರ ಮಿಕ್ಸಿ ಜಾರಿಗೆ ನಾನು 2 ತೆಂಗಿನಕಾಯಿನ ತೊಗೊಂಡಿದ್ದೀವಿ. 2 ತೆಂಗಿನಕಾಯಿನ ನೀಟಾಗಿ ತುರ್ಕೊಂಡು ಆ ತೆಂಗಿನಕಾಯಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊಳ್ಳಿ. ಅದಕ್ಕೆ ಒಂದು 3-4 ಏಲಕ್ಕಿ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಣಶುಂಠಿ ಅಂತ ಹೇಳ್ತೀವಲ್ವ, ಸೊ ಅದನ್ನು ಅಷ್ಟೇ ಒಣಶುಂಠಿನೂ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಯಾವಾಗಲೂ ಅಷ್ಟೇ ನೀಟಾಗಿ ಕೊಬ್ಬರಿ ತುರಿನ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಮಾತ್ರ ಅದರ ಹಾಲನ್ನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ನೀಟಾಗಿ ಉದುರು ಮಾಡ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಲಿ ಅದು ರುಬ್ಬಬೇಕು. ಹಾಗೆ ಇದು ರುಬ್ಬಿದ ನಂತರ ಅದನ್ನು ನಾವು ಒಂದು ಜಾಲರಿ ಅಂತ ಹೇಳ್ತೀವಲ್ವ, ಸೊ ಆ ಜಾಲರಿನ ತೊಗೊಂಡು ಅದನ್ನು ಸೋಸ್ಕೋಬೇಕು. ನೀಟಾಗಿ ಇಷ್ಟು ಸಣ್ಣ ಪೇಸ್ಟ್ ಆದಮೇಲೆ ತುಂಬ ನೀರು ಆಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ನಿಮಗೆ ಗಟ್ಟಿ ಹಾಲು ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಈ ಥರ ಒಂದು ಜಾಲರಿ ತೊಗೊಂಡು ಇದನ್ನು ನೀಟಾಗಿ ನಾವು ಅದನ್ನು ಪ್ರೆಸ್ ಮಾಡಿ ಹಾಲನ್ನ ತೆಗಿಬೇಕಾಗುತ್ತೆ. ಸೊ ಇದು ನೀಟಾಗಿ ಹಿಂಡಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ಹಿಂಡ್ತೀವೋ ಅದರಲ್ಲಿರೋ ರಸ ಅಷ್ಟು ನಮಗೆ ಹಾಲು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಸೊ ಈ ಕಾಯಿ ಹಾಲು ಏನಕ್ಕೆ ಶಾವಿಗೆಗೆ ಅಂತ ಹೇಳಿದ್ರೆ, ಶಾವಿಗೆ ಅಕ್ಕಿಯಿಂದ ಆಗಿರೋದ್ರಿಂದ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಪ್ರದಾಯಿಕವಾಗಿ ಅಂತೂ ನೀವು ತಿನ್ನೋದಾದರೆ ಕೋಳಿ ಸಾಂಬಾರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ಕಾಯಿ ಹಾಲು ಜೊತೆಗೆ ತುಂಬ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಇಷ್ಟಪಡೋರಂತೂ ತುಂಬ ಇಷ್ಟಪಟ್ಟು ತಿಂತೀರ. ಸೊ ಇದನ್ನು ಟ್ರೈ ಮಾಡಿ. ಹಾಗೆ ನಾನು ಇನ್ನೂ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀವಿ. ಸೊ ನಾನು 2 ಕಾಯಿ ತೊಗೊಂಡಿರೋದ್ರಿಂದ 1 ಕಾಯಿ ಮೊದಲು ರುಬ್ಕೊಂಡೆ, ನೆಕ್ಸ್ಟ್ ಇನ್ನೊಂದು ಕಾಯ್ದನ್ನು ಇನ್ನೊಂದು ಸಲಿನ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಮಗೆ ಕಾಯಿ ಹಾಲು ಜಾಸ್ತಿ ಬೇಕು ಅಂದಾಗ ನಮಗೆ ಕಾಯಿನೂ ಅಷ್ಟೇ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ಮತ್ತೆ ಏಲಕ್ಕಿ ಮತ್ತು ಒಣಶುಂಠಿ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತೆ ಗ್ರೈಂಡ್ ಮಾಡ್ಕೊಂಡು ಸೇಮ್ ನೋಡಿ ಇದೇ ಥರ ಹಾಕ್ಕೊಂಡು ನೀಟಾಗಿ ಅದನ್ನು ಹಿಂಡಿ ರಸನ ತೆಗಿಬೇಕಾಗುತ್ತೆ. ಸೊ ಇದನ್ನು ಹಿಂಡಿದ ರಸದ ಸಿಪ್ಪೆ ಏನು ಉಳ್ಕೊಳ್ಳುತ್ತೆ ಅದನ್ನು ಮತ್ತೊಮ್ಮೆ ನೀವು ಗ್ರೈಂಡ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಮತ್ತೆ ಅದರಿಂದ ಹಾಲು ತೆಗಿಬೋದು. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಬಿಡಬೇಡಿ. ಒಂದು 2 ಟೈಮ್ ಆದರೂ ಅದನ್ನು ರುಬ್ಬಿ ನೀವು ಅದರ ರಸನ ತಕ್ಕೋಬೇಕಾಗುತ್ತೆ. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ನಮಗೆ ಎಷ್ಟು ಕಾಯಿ ಹಾಲು ಬೇಕು, ನೀವು ಅಷ್ಟು ಕಾಯಿನ ನೀವು ತೊಗೋಬೋದು. ನಾನು ಇವಾಗ 2 ತೊಗೊಂಡಿರೋದ್ರಿಂದ ನನಗೆ ಒಂದು ಬೌಲಷ್ಟು, ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಬರುತ್ತೆ. ನಿಮಗೆ ಹೆಚ್ಚು ಬೇಕು ಅಂದರೆ ನೀವು ಇನ್ನೂ 2, 3, 4 ತೆಂಗಿನಕಾಯಿ ತೊಗೊಂಡು ಬೆಲ್ಲನೂ ಅಷ್ಟೇ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲದ ಸಿಹಿನ ಮಾಡ್ಕೋಬೋದು. ನಾವಿಲ್ಲಿ ಸ್ವಲ್ಪ ಬೆಲ್ಲಕ್ಕೆ ಜಾಸ್ತಿ ನೀರು ಹಾಕ್ಕೊಂಡಿದ್ವಿ, ಬಟ್ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. 2 ಥರನೂ ಮಾಡ್ಬೋದು. ಫಸ್ಟು ಈ ಹಾಲನ್ನ ತಯಾರಿಸ್ಕೊಂಡು ಅದಕ್ಕೆ ಬೆಲ್ಲನ ಹಾಕಿ ಅದರಲ್ಲೇ ಕರಗಿಸ್ಕೋಬೋದು. ಅವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ನಾವಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡಿದ್ದೀವಿ. ನಿಮಗೆ ಬೇಡ, ನಮಗೆ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇರಲಿ ಅಂದರೆ ನೀವು ಆಲ್ಮೋಸ್ಟು ಹಾಲಿನ ಒಳಗಡೆ ಕಾಯಿ ಹಾಲು ಒಳಗಡೆ ನೀವು ಬೆಲ್ಲನ ಹಾಕಿ ಕರಗಿಸ್ಕೋಬೋದು. ಹಾಗೆ ನೋಡಿ ಇದನ್ನು ನೆಕ್ಸ್ಟ್ ಇನ್ನೊಮ್ಮೆ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀವಿ. ಯಾಕಂದರೆ ಕಾಯಲ್ಲಿ ತಿರುಳಲ್ಲಿ ಅಷ್ಟು ರುಬ್ಬಿ ಅದ್ರ ರಸ ಹೋಗಿರಲ್ಲ. ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಹಿಂಡಿದ ಮೇಲೂ ಮತ್ತೆ ಇನ್ನೊಂದ್ಸಲಿ ಅದನ್ನು ಅದೇ ರೀತಿ ರುಬ್ಕೊಂಡು ಕಾಯಿ ಹಾಲನ್ನ ತೊಗೋತಾ ಇದ್ದೀವಿ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ, ಹೀಗೆ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಹೊರಗಡೆ ತಿನಿಸುಗಳನ್ನ ತಿಂತೀವಿ, ಸ್ವೀಟ್ಸ್ ತಿಂತೀವಿ, ಜಂಕ್ ಫುಡ್ ತಿಂತೀವಿ. ಅದ್ರ ಬದಲು ಮನೇಲೇ ಈ ಥರ ಒಂದೊಂದು ರೆಸಿಪಿ, ನಮ್ಮ ಹಳೆ ರೆಸಿಪೀಸ್ಗಳಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ನಮಗೂ ಆರೋಗ್ಯ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಹಾಗೆ ಬಾಯಿ ರುಚಿಯಿಂದ ಇರುತ್ತಲ್ವ, ಸೊ ಬಾಯಿ ರುಚಿನೂ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಯಾವಾಗ್ಲೂ ಹೊರಗಡೆ ಜಂಕ್ ಫುಡ್ ಜಾಸ್ತಿಗಿಂತ ಈ ಥರ ಮನೇಲಿ ಮಾಡಿಕೊಟ್ಟಿರೋಂತಹ ಕಾಯಿ ಹಾಲು, ಹಾಗೆ ಒತ್ತು ಶಾವಿಗೆ, ಹಾಗೆ ಮನೇಲಿ ಕಡುಬು ಆ ಥರದ್ದೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಇವಾಗ ನಮಗೆ 2 ಕಾಯಿಗೆ ಇಷ್ಟು ಹಾಲು ರೆಡಿಯಾಗಿದೆ. ಸೊ ಇನ್ನೊಮ್ಮೆ ರುಬ್ಕೊಂಡು ಅದ್ರದ್ದು ನಾವು ಹಾಲು ತೊಗೊಂಡು ಮತ್ತೆ ಮೇಕಿಂಗ್ ಮಾಡ್ಕೋಬೋದು. ಸೊ ಈಗ ನೀಟಾಗಿ ಅದ್ರ ಗಷ್ಟನ್ನು ಎಲ್ಲ ತೆಗ್ದು ಅದನ್ನು ಈಗ ನಾವು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಎಸಿಬೋದು. ಸೊ ನೆಕ್ಸ್ಟ್ ಇಷ್ಟು ಕಾಯಲ್ಲಿ ನಮಗೆ ರೆಡಿಯಾಗಿದೆ.
ಸೊ ಇದಕ್ಕೆ ನಾವು ಸೋಸ್ಕೊಂಡಿರೋಂತಹ ಬೆಲ್ಲನ ಸೋಸಿ ನೀಟಾಗಿ ಅದಕ್ಕೆ ಬೆಲ್ಲನ ಕಾಯಿ ರಸಕ್ಕೆ ಹಾಕ್ಬೋದು. ಹಾಗೆ ನಿಮಗೆ ಟೇಸ್ಟಲ್ಲಿ ಸ್ವಲ್ಪ ನಿಮಗೆ ಸಪ್ಪೆ ಅನಿಸಿದ್ರೆ ನೀವು ಮತ್ತೊಮ್ಮೆ ಬೇಕಾದರೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾವು ಸ್ವಲ್ಪ ಜಾಸ್ತಿ ತೆಳು ಇರಲಿ ಅಂತ ಸ್ವಲ್ಪ ಬೆಲ್ಲಕ್ಕೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಬಟ್ ನೀವು ನೀರನ್ನ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದವರು ನೀವು ಕಾಯಿ ಹಾಲು ಒಳಗಡೆ ನೀವು ನೀಟಾಗಿ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ನಂತರ ಸೋಸ್ಕೊಂಡು ನೀವು ಯೂಸ್ ಮಾಡ್ಬೋದು. ನೀವು ಸೋಸೋದ್ಮೇಲೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಬಿಳಿ ಅಚ್ಚನ ಬೆಲ್ಲನ ತೊಗೊಂಡಿದ್ದೀನಿ. ಬಟ್ ನೀವು ಇದರಲ್ಲಿ ಕಪ್ಪು ಹಚ್ಚಿಂದ ಬೆಲ್ಲ ಬರುತ್ತಲ್ವ, ಕಪ್ಪು ಬೆಲ್ಲ ಅಂತ ಹೇಳ್ತೀವಿ, ಆ ಬೆಲ್ಲ ಹಾಕ್ಕೊಂಡ್ರು ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನೀವು ಯಾವುದೇ ಬೆಲ್ಲ ತೊಗೊಂಡ್ರು ನೀಟಾಗಿ ಕರಗಿಸ್ಕೊಂಡು ಸೋಸಬೇಕಾಗುತ್ತೆ. ಸೊ ನಮಗಿಲ್ಲಿ ಸ್ವಲ್ಪ ಬೆಲ್ಲದ ರುಚಿ ಕಡಿಮೆ ಆಯಿತು. ಸೊ ಹಾಗಾಗಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸಕ್ಕರೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಇರೋರು ಪ್ಲೀಸ್ ಇದನ್ನು ಸ್ವಲ್ಪ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ, ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ನೋಡಿ ರುಚಿಯಾಗಿರುವಂತಹ ಬಾಯಲ್ಲಿ ನೀರು ಬರುವಂತಹ ಕಾಯಿ ಹಾಲು ರೆಡಿಯಾಗಿದೆ. ಶಾವಿಗೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಅಪ್ಪ ಅನ್ನಿಸ್ತಾ ಇರುತ್ತೆ. ಸೊ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ, ರುಚಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.